ನನ್ನ ಗಂಡ ಆಂಧ್ರದಲ್ಲಿ ಕೆಲಸ ಮಾಡ್ತಿದ್ದ. ನಾವು ಮೊದಲು ಹಳ್ಳಿಯಲ್ಲಿ ಇದ್ವಿ. ಮತ್ತು ಮಗಳಿಗೆ ಸ್ಕೂಲ್ಗೆ ಹೋಗಬೇಕು, ಹಳ್ಳಿಯಿಂದ ತುಂಬ ಕಷ್ಟ ಆಗುತ್ತೆ ಅಂತ ಸಿಟಿಗೆ ಬಂದ್ವಿ. ನಾನು ಮೊದಲು ಅತ್ತೆ ಮನೇಲಿದ್ದೆ ಮತ್ತು ಸಪ್ರೇಟಾಗಿ ಮನೆ ಮಾಡ್ಕೊಂಡು ಬಂದ್ವಿ. ನನಗೆ ಒಬ್ಬಳೇ ಮಗಳಾಗಿದ್ಲು. ಅವಳು 5ನೇ ಕ್ಲಾಸ್ ಓದ್ತಾ ಇದ್ಲು. ಮೊದಲಿದ್ದ ಮನೆಯಲ್ಲಿ ತುಂಬ ಚಿಕ್ಕದಾಗಿತ್ತು. ಗಂಡ ನನ್ನ ಜೊತೆ ಇದ್ದು ಮತ್ತೆ ಆಂಧ್ರಕ್ಕೆ ಹೋದ, ಕೆಲಸ ಅಲ್ಲೇ ಇದ್ದದ್ದು. ಹಾಗೆ ಅವನು ಹೋದ ಮಳೆಗಾಲದಲ್ಲಿ ಬಂದಾಗ ತುಂಬ ನೀರು ಒಳಗಡೆ ಬರ್ತಾಯಿತ್ತು. ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಾ ಇರಲಿಲ್ಲ. ಹಾಗೆ ನೀರು ಬರ್ತಾಯಿತ್ತು. ನಾನು ನನ್ನ ಗಂಡನ ಹತ್ರ ಹೇಳಿದೆ. ಆಗ ಅವರು ಹೇಳಿದ್ರು, ನೋಡು ಅಲ್ಲೇ ಎಲ್ಲಾದರೂ ಒಳ್ಳೆ ಮನೆ ಇದ್ದರೆ ನೀನು ಹುಡುಕಿ ಹೋಗು ಅಂತ. ಸಿಟಿ ಬೇರೆ ಮತ್ತು ನಾನೊಬ್ಬಳೇ ಎಲ್ಲಿ ಅಂತ ಹುಡುಕಲು ಆಗುತ್ತೆ. ಗುರುತು ಪರಿಚಯ ಇರಲಿಲ್ಲ. ಹಾಗೆ ಅಲ್ಲಿ ಮನೆ ಬಾಡಿಗೆ ಕೊಡುವ ಸೇಠ್ ಹತ್ರ ಮಾತಾಡಿದೆ. ಅವರು ಒಂದೆರಡು ಮನೆ ತೋರಿಸಿದ್ರು ಮತ್ತು ನಂಬರ್ ತಗೊಂಡೆ. 3ನೇ ಮನೆ ನೋಡೋಕ್ಕೆ ಹೋದಾಗ ನೋಡ್ತಾ ಇದ್ದೆ, ಕಿಚನಲ್ಲಿ ಹೇಗೆ ಗೊತ್ತಿಲ್ಲ ಜಾರಿ ಅವ್ರ ಮೇಲೆ ಬಿದ್ದೆ. ಆಗಲಿಂದ ನಾವು ತುಂಬ ಫ್ರೆಂಡ್ ಆಗಿದ್ವಿ. ಆ ಮನೇನೂ ಇಷ್ಟ ಆಗಿತ್ತು. ಮತ್ತು ಗಂಡ ಇಲ್ಲದೆ ಇರುವಾಗ ಒಂದು ಹುಡುಗನ ಅವಶ್ಯಕತೆ ಇರುತ್ತೆ. ಏನಾದರೂ ಕೆಲಸ ಇದ್ದರೆ ಇದ್ದೇ ಇರುತ್ತೆ. ಹಾಗೆ ನಾನು ನನ್ನ ಸಣ್ಣ ಪುಟ್ಟ ಕೆಲಸ ಇಲ್ಲ ಅವನ ಹತ್ರ ಮಾಡಿಸ್ಕೊತಿದ್ದೆ. ಅವ್ನು ನೋಡಲು ತುಂಬ ಚೆನ್ನಾಗಿದ್ದ. ಹಾಗೆ ಮನೆಗೆ ಆಗಾಗ ಬರೋದು, ಮಗಳಿಗೆ ಅದು ಇದು ತಂದುಕೊಡೋದು ಮಾಡ್ತಾಯಿದ್ದ. ಹೇಗೆ ನಾನು ಅವನು ರಿಲೇಷನಲ್ಲಿ ಆಗಿಬಿಟ್ಟಿದ್ದು ಗೊತ್ತೇ ಆಗಲಿಲ್ಲ. ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲು. ನಾನು ಅವನನ್ನು ಇಷ್ಟಪಡಲು ಸ್ಟಾರ್ಟ್ ಮಾಡಿದ್ದೆ. ಈಗ 1 ವರ್ಷದಂತೆ ಹೀಗೆ ಇತ್ತು. ಒಂದಿನ ಸಡನ್ನಾಗಿ ನನ್ನ ಗಂಡ ಬಂದ. ಸರ್ಪ್ರೈಸ್ ಮಾಡ್ದ. ನನಗೆ ತುಂಬ ಗಾಬರಿ ಆಯಿತು ಅವ್ನು ಬರೋದನ್ನು ಕಂಡು. ಅವನು ನನ್ನ ಮುಖ ನೋಡಿ ಏನಾಯಿತು ಅಂತ ಕೇಳ್ದ. ನಾನು ಬೇಗ ಸಡನ್ನಾಗಿ ನಗಾಡ್ತಾ ಏನಿಲ್ಲ ಬನ್ನಿ ಅಂತ ಹೇಳಿದೆ. ಸರಿಯಾಗಿ ಮಾತಾಡಲೂ ಇಲ್ಲ. ಒಳಗಡೆ ಹೊಟ್ಟೋದೆ. ಅವನು ಅಲ್ಲಿಂದ ಏನೆಲ್ಲ ತಂದಿದ್ದ ಮನೆಗೆ. ನನಗೆ ಅದರಲ್ಲೆಲ್ಲ ಧ್ಯಾನವೇ ಇರಲಿಲ್ಲ. ಮತ್ತು ಕೇಳ್ದ, ನಿನಗೆ ನಾನು ಬಂದಿರೋದು ಇಷ್ಟ ಆಗಲಿಲ್ವಾ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಹಾಗೇನಿಲ್ಲ, ನೀವು ಸಡನ್ನಾಗಿ ಬಂದಿದ್ದೀರಲ್ವಲ್ಲ ಹಾಗೆ ಸ್ವಲ್ಪ ನರ್ವಸ್ ಆದೆ ಅಂತ ಹೇಳಿದೆ. ಮತ್ತು ಅವನು ಮನೆಯಲ್ಲಿ ನೋಡಿ ಚೆನ್ನಾಗಿದೆ ಮನೆ ಮತ್ತು ಕೇಳ್ದ, ನಮ್ಮ ಮ್ಯಾರೇಜ್ ಫೋಟೋ ಎಲ್ಲಿದೆ ಅಂತ. ನೀನು ಯಾವತ್ತೂ ಹಾಲಲ್ಲಿ ತೂಗ್ತೀಯಲ್ಲ, ಏನಾಯಿತು ಅಂತ ಕೇಳ್ದ. ಅದಕ್ಕೆ ನಾನು ಆ ಥರ ಗ್ಲಾಸ್ ಹೊಡೆದೋಯ್ತು, ಅದಕ್ಕೆ ಎತ್ತು ಮಡಗಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವನು ಕೊಡು, ನಾನು ಈಗಲೇ ಹೋಗಿ ಆ ಥರ ಗ್ಲಾಸ್ ಹಾಕಿಸಿ ಬರ್ತೀನಿ, ನನ್ನ ಫೇವ್ರೇಟ್ ಫೋಟೋ ಅದು. ಅದಕ್ಕೆ ನಾನು ಹೇಳಿದೆ, ಅಯ್ಯೋ ಅದೆಲ್ಲಿ ಮಡಗಿದ್ದೀನಿ ಗೊತ್ತಿಲ್ಲ, ಹುಡುಕಬೇಕು ಅಂತ, ಬಿಡಿ ಅದು ಯಾವಾಗಾದರೂ ಹಾಕ್ಸೋದಾ ಅಂತ ಹೇಳಿದೆ. ಮತ್ತು ತುಂಬ ಗಾಬರಿ ಆಗ್ತಾಯಿತ್ತು. ಮತ್ತು ಅವನು ಮುಟ್ಟಲು ಬಂದಾಗ ನನಗೆ ಸರಿ ಅನಿಸ್ತಾ ಇರಲಿಲ್ಲ. ನಾನು ಇಗ್ನೋರ್ ಮಾಡ್ತಾಯಿದ್ದೆ ಮತ್ತು ಏನಾದರೂ ಹೇಳಿ ದೂರ ಮಾಡ್ತಾಯಿದ್ದೆ. ನನಗೆ ಇರಿಟೇಟ್ ಆಗ್ತಾಯಿತ್ತು ಮತ್ತು ಹೆಚ್ಚು ಮಾತಾಡಲು ಹೋಗ್ತಾನೇ ಇರಲಿಲ್ಲ. ಅವನು ಆವಾಗ ಹತ್ತಿರ ಬರಲು ಪ್ರಯತ್ನ ಮಾಡ್ತಿದ್ದ. ನಾನು ದೂರ ಮಾಡ್ತಾಯಿದ್ದೆ. ಮತ್ತು ಅವನು ಕಳಿಸಿದ ಹಣ ಏನು ಮಾಡಿದೆ, ನಾವು ಒಂದು ಫ್ಲ್ಯಾಟ್ ತೆಗಿಯೋದ ಅದರಲ್ಲಿ ಅಂತ ಅದಕ್ಕೆ 1 ವರ್ಷ ಬರದೆ ಅಲ್ಲಿ ಕೆಲಸ ಮಾಡಿದ್ದು ಅಂತ ಹೇಳ್ದ. ಅದಕ್ಕೆ ನಾನು ಅದನ್ನು ಲೋನ್ ಕೊಟ್ಟಿದ್ದೀನಿ ಮತ್ತು ಬಡ್ಡಿ ಹೆಚ್ಚು ಸಿಗುತ್ತೆ ಅಂತ ಹೇಳಿ ಮಾತನ್ನು ಬದಲಾಯಿಸಿದೆ. ಒಂದಿನ ನನ್ನ ಗಂಡನ ಫ್ರೆಂಡ್ ಹೇಮಂತ್ ಫೋನ್ ಮಾಡಿ, ನಿನ್ನ ಗಂಡನಿಗೆ ಡೌಟ್ ಬಂದಿದೆ ನಿನ್ನ ಮೇಲೆ, ನನ್ನ ಜೊತೆ ಹೇಳ್ತಾ ಇದ್ದ ನನಗೆ ಅಂತ. ನನಗೆ ತುಂಬ ಭಯ ಆಯಿತು ಆ ಥರ ಹೇಳಿದ್ದೆ. ಹೇಮಂತ್ ಒಂದು ಪ್ಲ್ಯಾನ್ ಮಾಡ್ದ, ನಾನು ಹಾಗೇ ಮಾಡಿದೆ. ನಾನು ತುಂಬ ರೆಡಿ ಆಗ್ತಿದ್ದೆ. ನನ್ನ ಗಂಡ ಕೇಳಿದೆ ಎಲ್ಲಿಗೆ ಅಂತ. ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಅಂತ ಹೇಳಿದೆ. ಅವನು ಆಯಿತು ಅಂತ ಹೇಳ್ದ. ನಾನು ಫ್ರೆಂಡ್ ಮೀಟ್ ಮಾಡಿ ಬಂದೆ. ಹೀಗೆ ಒಂದಿನ ಹೇಮಂತ್ ಫೋನ್ ಮಾಡಿ ನನ್ನನ್ನು ಹೋಟೆಲ್ಗೆ ಕರೆದ. ನಾನು ನನ್ನ ಗಂಡನ ಹತ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದೆ. ನಾನು ಅವನ ಹತ್ರ ಹೇಳಿದೆ, ಇವತ್ತಲ್ಲ ನಾಳೆ ನಮ್ಮ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಅವನಿಗೆ ಸುಮ್ಮನೆ ಡೌಟ್ ಬರ್ತಾ ಇರೋದು ಅಂತ. ನಿನ್ನೆ ಪ್ಲ್ಯಾನ್ನಿಂದ ಆಗಿದೆ. ನಿನ್ನ ಹಿಂದೆ ಅವನು ನಿನ್ನ ಫ್ರೆಂಡ್ ಜೊತೆ ಮೀಟ್ ಮಾಡಲು ಹೋದಾಗ ಬಂದಿದ್ದ. ಮತ್ತು ನಿನ್ನ ಫ್ರೆಂಡ್ ಜೊತೆ ಕಂಡು ಅವನು ತಪ್ಪು ಮಾಡಿಬಿಟ್ಟೆ, ಸುಮ್ಮನೆ ನನ್ನ ಹೆಂಡತಿ ಮೇಲೆ ಡೌಟ್ ಮಾಡಿಬಿಟ್ಟೆ ಅಂತ ಹೇಳಿದ್ದಾನೆ ಅಂತ. ನಾನು ಎಷ್ಟೇ ಬೇಡ ಅಂದರೂ ಬಲವಂತವಾಗಿ ನನ್ನ ಜೊತೆ. ಮತ್ತು ನಾನು ಮನೆಗೆ ಹೋದೆ. ಹೀಗೆ 2 ದಿನ ಆದಮೇಲೆ ಹೇಮಂತ್ ಫೋನ್ ಮಾಡ್ದ ಮತ್ತು ಹೇಳ್ದ, ಯಾರೋ ನಿನ್ನೆ ಹೋಟೆಲ್ದು ವೀಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ ಮತ್ತು ಇದನ್ನು ನನ್ನ ಫ್ಯಾಮಿಲಿಗೆ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹೇಳಬಾರ್ದು 5 ಲಕ್ಷ ಹೇಳಬಾರ್ದು ಅಂದರೆ 5 ಲಕ್ಷ ಕೇಳಿದ್ದಾನೆ. ನಿನ್ನ ಫ್ಯಾಮಿಲಿಗೆ ಗೊತ್ತಾಗುತ್ತೆ, ನಾನು ನಿನ್ನ ಫ್ಯಾಮಿಲಿಗೆ ಗೊತ್ತಾದರೆ ನನ್ನ ಫ್ಯಾಮಿಲಿಗೆ ಗೊತ್ತಾಗುತ್ತೆ, ನಾವಿಬ್ಬರು ಸೇರಿ ಹೇಗೆಲ್ಲ ಮಾಡಿ 5 ಲಕ್ಷ ಮಾಡಿದ್ವಿ. ಮತ್ತು ಅವನು ಹೇಳ್ದ, ಅಲ್ಲಿ ಆಟೋ ಇದೆ ಅದರ ಒಳಗೆ ಮಡಗು ಅಂತ. ಹಾಗೆ ಮಡಗಿ ಬಂದ್ವಿ. ನಾನು ಮಲಗಿದ್ದೆ ಮತ್ತು ಮೆಲ್ಲಗೆ ಎದ್ದು ಬಂದು ನೋಡಿದಾಗ ನಮ್ಮ ವೀಡಿಯೋ ನನ್ನ ಗಂಡ ನೋಡ್ತಿದ್ದ. ನನಗೆ ಗೊತ್ತಾಯಿತು ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಇವ್ರದ್ದೇ ಅಂತ. ಹಾಗೆ ಹೇಮಂತ್ಗೆ ಫೋನ್ ಮಾಡಿ ಹೇಳಿದೆ. ಅವನು ಇನ್ನೊಂದು ಸಲ ಹಣಕ್ಕೆ ಕಾಲ್ ಮಾಡಲಿ, ಅವನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಮಡಗ್ದ. ಮತ್ತು ಏನಾಯಿತು ಗೊತ್ತಿಲ್ಲ. ನನಗೆ ನನ್ನ ಗಂಡ ಹೊರಗಡೆ ಹೋಗಲು ಬಿಡ್ತಾನೇ ಇರಲಿಲ್ಲ ಮತ್ತು ಸಾಮಾನು ತರಲು ಬಿಡ್ತಾನೇ ಇರಲಿಲ್ಲ. ನಾನು ಅಲ್ಲಿಗೆ ಹೋಗಬೇಕು ಅಂದರೆ ನಾನೇ ತರ್ತೀನಿ ಅಂತ ಹೇಳಿ ಹೊರಗಡೆ ಲಾಕ್ ಮಾಡಿ ಹೋಗ್ತಾ ಇದ್ದ. ನನಗೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅವನು ಏನು ಗೊತ್ತಿಲ್ಲದ ಹಾಗೆ ರಿಯಾಕ್ಟ್ ಮಾಡ್ತಾಯಿದ್ದ.
ಮತ್ತು ಪೊಲೀಸ್ ಬಂದರು. ಇವ್ರ ಹೆಸ್ರು ಕೇಳಿದ್ರೆ ನಿಮ್ಮ ಫ್ರೆಂಡ್ 2 ದಿನದಿಂದ ಕಾಣ್ತಾ ಇಲ್ಲ, ಏನಾದರೂ ಗೊತ್ತಾ, ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ, ನಿಮಗೆ ಅವ್ರು ಕಾಲ್ ಮಾಡಿ ಕೇಳಲಿಲ್ವಾ ಅಂತ. ಅದಕ್ಕೆ ಇವ್ರು ಹೇಳಿದ್ರು ಇಲ್ಲ ಗೊತ್ತಿಲ್ಲ ಅಂತ. ಮತ್ತು ಏನೆಲ್ಲ ಪ್ರಶ್ನೆ ಕೇಳಿದ್ರು, ಅವರು ಏನು ಗೊತ್ತಿಲ್ಲ ಅಂತ ಹೇಳಿದ್ರು. 2 ದಿನ ಆದಮೇಲೆ ಪೊಲೀಸ್ ಬಂದರು. ಮತ್ತೆ ಕೇಳಿದ್ರೆ ನಿನ್ನ ಗಂಡ ಎಲ್ಲಿ ಅಂತ. ಅದಕ್ಕೆ ನನಗೆ ಗೊತ್ತಿಲ್ಲ, ಬ್ಯಾಗ್ ತಗೊಂಡು ಹೋದರು, ಎಲ್ಲಿಗೆ ಅಂತ ಹೇಳಿಲ್ಲ ಅಂತ. ನಾನು ಕೇಳಿದೆ ಏನಾಯಿತು ಅಂತ. ಅದಕ್ಕೆ ಅವರು ಹೇಮಂತ್ ಸತ್ತು ಹೋಗಿದ್ದಾನೆ ಅಂತ ಹೇಳಿದಾಗ ಶಾಕ್ ಆಯಿತು. ಮತ್ತು ನನ್ನ ಗಂಡನ ಹುಡುಕ್ತಾ ಇದ್ರು. ಮತ್ತು ಫೋನ್ ಟ್ರ್ಯಾಪ್ ಮಾಡಿದ್ರು. ಫೋನ್ ಪೆಟ್ರೋಲ್ ಬಂಕ್ ಹತ್ರ ಕೆಲಸ ಮಾಡೋ ಹುಡುಗನ ಹತ್ರ ಸಿಕ್ತು. ಮತ್ತು ಕೇಳಿದ್ರು ಎಲ್ಲಿಂದ ಸಿಕ್ತು ನಿನಗೆ ಮೊಬೈಲ್, ಎಲ್ಲಿಂದ ಸಿಕ್ತು ಅಂತ. ಅದಕ್ಕೆ ಪೆಟ್ರೋಲ್ ಹಾಕಬೇಕಾದ್ರೆ ಅವ್ರ ಕೈಯಿಂದ ನನ್ನ ಮೊಬೈಲ್ ಬಿತ್ತು, ಹೊಡೆದೋಯ್ತು. ಅದಕ್ಕೆ ನನಗೆ ಬೇಡ ಬೇಡ ಅಂದರು. ಈ ಮೊಬೈಲ್ ಕೊಟ್ಟರು ಮತ್ತು ಪೆಟ್ರೋಲ್ ಹಾಕಿಸ್ಕೊಂಡು ಹೋದರು ಒಬ್ಬ ಹುಡುಗ. ಪೊಲೀಸಲ್ಲಿ CCTV ಕ್ಯಾಮ್ರಾದಲ್ಲಿ ನೋಡಿ ಆ ಹುಡುಗನನ್ನು ನೋಡಿದ್ರು. ಮತ್ತು ಆ ಹುಡುಗನನ್ನು ಅರೆಸ್ಟ್ ಮಾಡಿ ನನ್ನನ್ನು ಕರೆದ್ರು. ನನ್ನ ಹತ್ರ ನೀವು 2 ದಿನ ಮುಂಚೆ ಇವನ ಜೊತೆ ಮನೆ ನೋಡೋಕ್ಕೆ ಹೋಗಿದ್ರಾ ಗಂಡನ ಜೊತೆ ಅಂತ ಕೇಳಿದ್ರು. ಅದಕ್ಕೆ ಹ್ಞೂ ಅಂದೆ. ಮತ್ತು ಏನಾಯಿತು ಅಂತ. ನನ್ನ ಮನೆಗೆ ಬಂದೆ ಅದಾದಮೇಲೆ ಅಂತ ಹೇಳಿದ್ರು. ಆದರೂ ಅವರು ನಂಬದೆ ನನ್ನನ್ನು ಹೊಡೆದ್ರು ಮತ್ತು ಅವನನ್ನು ಚೆನ್ನಾಗಿ ಹೊಡೆದ್ರು. ಆಗ ನಾವು ಬಾಯಿ ಬಿಟ್ವಿ, ನಿಜ ಸತ್ಯ. ನಾನು ಮನೆ ತೋರಿಸು ಸೆಟ್ ರವಿ ಪ್ರೀತಿ ಮಾಡ್ತಾಯಿದ್ವಿ. ಆಗ ಇವ್ರ ಫ್ರೆಂಡ್ ನಮ್ಮನ್ನು ನೋಡಿಬಿಟ್ರು. ಮತ್ತು ನನ್ನ ಗಂಡನಿಗೆ ಹೇಳ್ತೀನಂತ ಬ್ಲ್ಯಾಕ್ಮೇಲ್ ಮಾಡಿ ಮಾಡಬಾರ್ದನ್ನು ಮಾಡಿಸ್ಕೊತಿದ್ರು ನನ್ನ ಜೊತೆ. ಈ ವಿಷಯ ನನ್ನ ಗಂಡನಿಗೆ ಗೊತ್ತಾಗಿ ಅವನನ್ನು ಬ್ಲ್ಯಾಕ್ಮೇಲ್ ಮಾಡಿ ಹಣ ಈಸ್ಕೊತಿದ್ರು. ಈ ವಿಷಯ ಹೇಮಂತ್ಗೆ ಗೊತ್ತಾಗಿ ಇವ್ರ ಮಧ್ಯೆ ಹೊಡೆದಾಟ ಆಗಿ ಇವ್ರ ಮನೆಗೆ ಬಂದರು ಹೊಡೆದಾಡಿ. ಇದೇ ಸಿಕ್ಕಿದ ಚಾನ್ಸು ಅಂತ ರವಿ ಹೋಗಿ ಅವನನ್ನು ಸಾಯಿಸ್ದ. ಮತ್ತು ನಾವಿಬ್ಬರು ಪ್ಲ್ಯಾನ್ ಮಾಡಿ ಮನೆ ತೋರಿಸೋ ನೆಪದಲ್ಲಿ ಅವನನ್ನು ಕರ್ಕೊಂಡು ಹೋಗಿದ್ವಿ. ನಾವಿಬ್ಬರು ಸಾಯಿಸಿ ಅಲ್ಲೇ ಹೂತಾಕಿದ್ದೀವಿ. ಅವನು ಆವಾಗ ಹಣ ಕೇಳ್ತಿದ್ದ. ಮತ್ತು ನಾನು ರವಿ ಸೇರಿ ಹಣ ಎಲ್ಲ ಖರ್ಚು ಮಾಡಿಬಿಟ್ಟಿದ್ವಿ. ಮತ್ತು ನಾನು ರವಿ ಒಂದಾಗಿರಬೇಕು ಅಂತ ಇದ್ವಿ. ಮತ್ತು ತುಂಬ ಪ್ರೀತಿ ಮಾಡ್ತಾಯಿದ್ವಿ. ಹಾಗೆ ಹೀಗೆ ಮಾಡಿದ್ವಿ. ನಾನು ನನ್ನ ತಪ್ಪಿನಿಂದ ನನ್ನ ಗಂಡನನ್ನೇನೋ ಸಾಯಿಸಿದೆ. ನನ್ನ ಜೀವನ ಹಾಳು ಮಾಡಿಕೊಂಡೆ. ಈಗ ನನ್ನ ಮಗು ಅನಾಥವಾಗಿ ಜೀವನ ಮಾಡ್ತಾಯಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.